ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ದಕ್ಷಿಣದ ಗಂಗೆ ಎಂದು ಯಾವ ನದಿಯನ್ನು ಕರೆಯುವರೋ? ಸರಿಯಾದ ಉತ್ತರ ಕಾವೇರಿ ನದಿ. ಕಾವೇರಿ ನದಿನ ಕರೆಯುವರೋ? ಎರಡನೇ ಪ್ರಶ್ನೆ, ಬೆಂಗಳೂರು ನಗರವು ಯಾವ ನದಿ ದಂಡೆಗಳ ಮೇಲಿದೆ? ಸರಿಯಾದ ಉತ್ತರ ಅರ್ಕಾವತಿ ಮತ್ತು ವೃಷಭಾವತಿ ನದಿ. ನೋಡಿ, ಅರ್ಕಾವತಿ ಮತ್ತು ವೃಷಭಾವತಿ ನದಿ ದಂಡೆಯ ಮೇಲೆ ಇರುವಂತದ್ದೇ, ಎರಡು ನದಿಗಳ ನಡುವೆ ದಂಡೆ ಮೇಲೆ ಇರುವಂತದ್ದೇ ಬೆಂಗಳೂರು ನಗರ. ಮೂರನೇ ಪ್ರಶ್ನೆ, ಗ್ಯಾಟ್ರೋ ಎನ್ನುವುದು ಡ್ಯಾಶ್. ಇದೊಂದು ಅಗ್ನಿಶಿಲೆಯಾಗಿರುವಂತದ್ದು ವಿದ್ಯಾರ್ಥಿಗಳ. ನೋಡಿ, ನಂತರ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ, ಅಪ್ಡೇಟ್ ಇರುವಂತದ್ದು ವಿದ್ಯಾರ್ಥಿಗಳೇ. ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ, ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಸಿಗುತ್ತದೆ. ಈಗ ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ಅಂತ ಆಶಿಸ್ತೀನಿ ವಿದ್ಯಾರ್ಥಿಗಳೇ. 4ನೇ ಪ್ರಶ್ನೆ, ರಿಕ್ಟರ್ ಮಾಪಕವನ್ನು ಡ್ಯಾಶ್ ಅಳೆಯಲು ಬಳಸುವರೋ? ಸರಿಯಾದ ಉತ್ತರ ಭೂಕಂಪವನ್ನ ಅಳೆಯಲು ಬಳಕೆ ಮಾಡ್ತಾರೆ. 5ನೇ ಪ್ರಶ್ನೆ, ಭಾರತೀಯ ಚಂಡಮಾರುತಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಚೆನ್ನೈನಲ್ಲಿರುವಂತದ್ದು. 6ನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಅನಿಲ ಯಾವುದು? ಸರಿಯಾದ ಉತ್ತರ ರೆಡಾನ್. ನೋಡಿ, ರೆಡಾನ್ ವಾಯುಮಂಡಲದಲ್ಲಿ ಕಂಡು ಬರಲ್ಲ. 7ನೇ ಪ್ರಶ್ನೆ, ವಿಶ್ವ ಓಜೋನ್ ದಿನ ಯಾವಾಗ ಆಚರಿಸುವರು? ಸರಿಯಾದ ಉತ್ತರ ಸೆಪ್ಟೆಂಬರ್ 16. 8ನೇ ಪ್ರಶ್ನೆ, ಪ್ರಸಿದ್ಧ ಸವನ್ನಾ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಸರಿಯಾದ ಉತ್ತರ ಆಫ್ರಿಕಾ ದೇಶದಲ್ಲಿ ಸವನ್ನಾ ಹುಲ್ಲುಗಾವಲು ಕಂಡು ಬರ್ತೈತಿ. 9ನೇ ಪ್ರಶ್ನೆ, ಎಲ್ ನೈನೋ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಾನ್ಸೂನ್ಗಳಿಗೆ. ನೋಡಿ, ಎಲ್ ನೈನೋ ಮಾನ್ಸೂನ್ಗಳಿಗೆ ಸಂಬಂಧಪಟ್ಟಿರುವಂತದ್ದು. ನಂತರ 10ನೇ ಪ್ರಶ್ನೆ, ಅರೋರಾ ಬೋರಿಯಾಲಿಸ್ ಎಲ್ಲಿ ಉಂಟಾಗುತ್ತದೆ? ಸರಿಯಾದ ಉತ್ತರ ಅಯೋನೋಸ್ಪಿಯರ್ ನಲ್ಲಿ. 11ನೇ ಪ್ರಶ್ನೆ, ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ? ಸರಿಯಾದ ಉತ್ತರ ಭೂವಿಕಿರಣಗಳಿಂದ ಪಡೆಯುತ್ತದೆ. 12ನೇ ಪ್ರಶ್ನೆ, ಪೆಸಿಫಿಕ್ ಸಾಗರಕ್ಕೆ ಪೆಸಿಫಿಕ್ ಎಂದು ಹೆಸರು ಇಟ್ಟವರು ಯಾರು? ಸರಿಯಾದ ಉತ್ತರ ಫರ್ಡಿನೆಂಡ್ ಮೆಗಲನ್ ಎಂಬುವನು. ನಂತರ 13ನೇ ಪ್ರಶ್ನೆ, ಸೂಯೆಜ್ ಕಾಲುವೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಈಜಿಪ್ಟ್ ದೇಶದಲ್ಲಿದೆ. ಸೂಯೆಜ್ ಕಾಲುವೆ ಈಜಿಪ್ಟ್ ದೇಶದಲ್ಲಿರುವಂತದ್ದು. 14ನೇ ಪ್ರಶ್ನೆ, ಕುಕ್ ಜಲಸಂಧಿ ಸಂಪರ್ಕಿಸುವುದು ಡ್ಯಾಶ್. ಸರಿಯಾದ ಉತ್ತರ ನ್ಯೂಜಿಲೆಂಡ್ ಮತ್ತು ಉತ್ತರ ದ್ವೀಪಗಳು. ನೋಡಿ, ನ್ಯೂಜಿಲೆಂಡ್ ಮತ್ತು ಉತ್ತರ ದ್ವೀಪಗಳ ನಡುವೆ ಕುಕ್ ಜಲಸಂಧಿ ಸಂಪರ್ಕಿಸ್ತೈತಿ. 15ನೇ ಪ್ರಶ್ನೆ, ಅತ್ಯಧಿಕ ಲವಣಾಂಶದ ಸಾಗರಗಳು ಯಾವುವು? ಸರಿಯಾದ ಉತ್ತರ ಅಟ್ಲಾಂಟಿಕ್, ಪೆಸಿಫಿಕ್, ಹಿಂದೂ ಮಹಾಸಾಗರ. ಅಟ್ಲಾಂಟಿಕ್, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳು ಅಧಿಕ ಲವಣಾಂಶಗಳನ್ನ ಹೊಂದಿರುವಂತ ಸಾಗರಗಳಾಗಿವೆ. ನಂತರ 16ನೇ ಪ್ರಶ್ನೆ, ಅತ್ಯಂತ ಎತ್ತರದಲ್ಲಿರುವ ಸರೋವರ ಯಾವುದು? ಸರಿಯಾದ ಉತ್ತರ ಟಿಟಿಕಾಕಾ ಸರೋವರ. ಟಿಟಿಕಾಕಾ ಸರೋವರ ದಕ್ಷಿಣ ಅಮೆರಿಕಾದ ಬೋಲಿವಿಯಾದಲ್ಲಿದೆ. ಟಿಟಿಕಾಕಾ ಸರೋವರ ದಕ್ಷಿಣ ಅಮೆರಿಕಾದ ಬೋಲಿವಿಯಾದಲ್ಲಿ ಇರುವಂತದ್ದು. 17ನೇ ಪ್ರಶ್ನೆ, ಭಾರತದ ಸರೋವರಗಳ ನಗರ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನದ ಉದಯಪುರ. 18ನೇ ಪ್ರಶ್ನೆ, ಭಾರತದ ಸರೋವರಗಳ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡದ ನೈನಿತಾಲ್. ನೋಡಿ, ಭಾರತದ ಸರೋವರಗಳ ನಗರ ಅಂದಾಗ ರಾಜಸ್ಥಾನದ ಉದಯಪುರ, ಸರೋವರಗಳ ಜಿಲ್ಲೆ ಅಂತಂದಾಗ ಉತ್ತರಾಖಂಡದ ನೈನಿತಾಲ್. ಎರಡು ಪ್ರಶ್ನೆಗೆ ಯಾವ ರೀತಿ ವ್ಯತ್ಯಾಸ ಐತೆ ನಾವು ನೋಡ್ಬೇಕು ವಿದ್ಯಾರ್ಥಿಗಳೇ. ಹೀಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ.